ಹಾಯ್ ಫ್ರೆಂಡ್ಸ್, ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂದ್ರೆ, ಒಂದು ಊರಿನಲ್ಲಿ ತಂದೆ, ಮಗ ಮತ್ತು ಸೊಸೆ ವಾಸವಾಗಿರ್ತಾರೆ. ತಂದೆ ತನ್ನ ಕೈಲಾದಷ್ಟು ತಕ್ಕ ಮಟ್ಟಿಗೆ ಆಸ್ತಿಯನ್ನ ಮಾಡಿ ಇಟ್ಟಿರ್ತಾನೆ. ಆದ್ರೆ ಮಗನಿಗೆ ಆ ಆಸ್ತಿಯನ್ನ ದುಪ್ಪಟ್ಟು ಮಾಡ್ಬೇಕು ಅನ್ನೋ ಆಸೆ. ಈ ಆಸೆಯಿಂದಾಗಿ ಅವನು ಬೆಳೀತಾ ಬೆಳೀತಾ ಅವನು ಆ ಬಿಸ್ನೆಸ್ ಕಡೆ ತುಂಬಾ ಗಮನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಅವನು ಹಗಲು ರಾತ್ರಿ ಅನ್ನೋದೇ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ನಡುವೆ ಅವನು ಹೆಂಡತಿ ಮತ್ತೆ ತಂದೆಗೆ ಸಮಯವನ್ನೇ ಕೊಡ್ತಾ ಇರಲ್ಲ. ಹೀಗಿರುವಾಗ ಅವನು ಹಾಗೆ ದುಡ್ದು ಒಳ್ಳೆ ಬಿಸ್ನೆಸ್ ಮಾಡ್ತಾನೆ, ಒಂದಷ್ಟು ಕಂಪ್ನಿಗಳನ್ನ ಮಾಡ್ತಾನೆ. ಆ ಆಸ್ತಿಯನ್ನ ದುಪ್ಪಟ್ಟಲ್ದೇನೆ ಕೋಟಿಗಟ್ಲೆ ಅಷ್ಟು ಆಸ್ತಿಯನ್ನ ಮಾಡ್ತಾನೆ. ಆದ್ರೆ ಅವನು ಹಗಲು ರಾತ್ರಿಯನ್ನ ದುಡಿಯೋದ್ರಿಂದ ತಂದೆ ಮತ್ತೆ ಹೆಂಡತಿಗೆ ಏನು ಸಮಯನೇ ಕೊಡೋದಿಲ್ಲ. ಇದರಿಂದಾಗಿ ತಂದೆಗೆ ಮಗ ಜೊತೆ ಒಡನಾಟ ಇಲ್ಲದೇನೆ ಬೇಸರದಿಂದ ಹಾಸಿಗೆ ಹಿಡಿತಾನೆ. ಹೀಗಿರುವಾಗ ಒಂದು ದಿನ ಅವನು ತಂದೆಯನ್ನ ನೋಡೋದಿಕ್ಕೆ ಅಂತ ಹೇಳಿ ಮಗ ಬರ್ತಾನೆ. ಮಗ ಬಂದು ತಂದೆಯನ್ನ ಮಾತಾಡಿಸಿ ಹೇಳ್ತಾನೆ, ಹೇಗಿದ್ದೀರಾ ಅಪ್ಪಾಜಿ ಅಂತ. ಆಗ ಅವನು ಹೇಳ್ತಾನೆ, ನನ್ನ ಕಾಲಾವಧಿ ಮುಗಿತಾ ಬಂತು, ನಾನಿನ್ನು ಬದುಕೋದು ಕಷ್ಟ ಇದೆ, ಆದ್ರೆ ನನ್ನದೊಂದು ಆಸೆ, ಕೊನೆಯ ಆಸೆಯನ್ನ ನೀ ಈಡೇರಿಸ್ತೀಯಾ ಅಂತ ಕೇಳ್ತಾರೆ. ಅವಾಗ ಏನಪ್ಪಾಜಿ ಅದ ಆಸೆ ಹೇಳಿ, ನಾನು ಈಡೇರಿಸ್ತೀನಿ ಅಂತ ಹೇಳ್ತಾರೆ. ಆಗ ಇನ್ನೇನು, ನಾನಂತೂ ಬದುಕೋದಿಲ್ಲ, ನನ್ನ ಸಮಯ ಮುಗೀತು, ಆದ್ರೆ ನನ್ನನ್ನ ಮಣ್ಣು ಮಾಡುವಾಗ ಅಲ್ಲೇ ಪಕ್ಕದಲ್ಲಿದ್ದಂತಹ 2 ಹಳೆಯ ಚಪ್ಪಲಿಯನ್ನ ತೋರಿಸಿ ಹೇಳ್ತಾನೆ, ಈ ಚಪ್ಪಲಿಯನ್ನು ನನ್ನ ಮಣ್ಣು ಮಾಡುವಾಗ ಜೊತೆಗೆ ಇಟ್ಟು ಮಣ್ಣು ಮಾಡು ಅಂತ ಹೇಳ್ತಾನೆ. ಆವಾಗ ನಮ್ಮ ಅಪ್ಪಾಜಿ ನನಗೋಸ್ಕರ ಎಷ್ಟೊಂದು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ನಾನು ಇಷ್ಟು ಮಾಡಕ್ಕೂ ಆಗೋದಿಲ್ವಾ, ಸರಿ ಆಯ್ತು ಅಪ್ಪಾಜಿ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಆದ್ರೆ ಕೆಲವು ದಿನಗಳ ನಂತರ ಅವರು ತೀರ್ಕೊಂತಾರೆ. ತೀರ್ಕೊಂಡ ತಕ್ಷಣ ಏನ್ ಮಾಡ್ತಾನೆ ಇವನು, ಎಲ್ಲ ವಿಧಿವಿಧಾನಗಳನ್ನೆಲ್ಲ ಮುಗಿಸುವಾಗ ಪುರೋಹಿತರಿಗೆ ಹೇಳ್ತಾನೆ, ಈ ಒಂದು ಜೊತೆ ಚಪ್ಪಲಿಯನ್ನ ನನ್ನ ಅಪ್ಪಾಜಿ ಜೊತೆಗೆ ಮಣ್ಣು ಮಾಡ್ಬೇಕು ಅಂತ. ತಕ್ಷಣ ಪುರೋಹಿತರು, ಇದು ಧರ್ಮಕ್ಕೆ ಬರೋದಿಲ್ಲ, ಧರ್ಮದ ಪ್ರಕಾರ ಯಾವುದೇ ವಸ್ತುಗಳನ್ನು ಹಾಕಿ ಮುಚ್ಚೋ ಹಾಗಿಲ್ಲ, ನಾನು ಮುಚ್ಚೋಲ್ಲ ಅಂತ ಹೇಳ್ತಾರೆ. ಹಾಗೆ ಹಿರಿಯರನ್ನೆಲ್ಲ ಅವನು ಒಪ್ಪಿಸೋಕ್ ಟ್ರೈ ಮಾಡ್ತಾನೆ, ಆದ್ರೆ ಯಾರೂ ಸಹ ಒಪ್ಪೋದಿಲ್ಲ. ಅಷ್ಟೊತ್ತಿಗೆ ಒಬ್ಬ ಸಣ್ಣ ಹುಡುಗ ಓಡೋಡಿ ಬಂದು ಹೇಳ್ತಾನೆ, ಅಂಕಲ್ ಇದು ನಿಮ್ಗೆ ಕೊಟ್ಟ ಪತ್ರ ಅಂತ, ನಮ್ಮ ಅಪ್ಪಾಜಿ ಕೊಟ್ರು ಅಂತ ಹೇಳಿ ಕೊಡ್ತಾನೆ. ಅದೇನು ಅಂದ್ರೆ, ಕೆಲವು ದಿನಗಳ ಹಿಂದೆ ಅಷ್ಟೇ ಇವನ ಸ್ನೇಹಿತನ ಬಳಿ ಪತ್ರವನ್ನ ಕೊಟ್ಟು ತನ್ನ ಮಗನಿಗೆ, ನಾನು ಮರಣದ ನಂತರ ನನ್ನ ಮಗನಿಗೆ ಆ ಪತ್ರವನ್ನ ತಲುಪಿಸು ಅಂತ ಹೇಳಿರ್ತಾರೆ ಅವರ ಅಪ್ಪಾಜಿ. ಸೊ ಅವನು ಆ ಪತ್ರವನ್ನ ತಂದು ಇವನಿಗೆ ಕೊಟ್ಟಾಗ ಅವನು ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಹೀಗೆ ಬರ್ದಿರುತ್ತೆ, ಏನು ಅಂದ್ರೆ, ನೋಡು, ನನ್ನ ಈ ಮರಣದ ನಂತರ ನಾನು ನನ್ನ ಹಳೆಯ ಚಪ್ಪಲಿಯನ್ನು ಸಹ ನನ್ನ ಜೊತೆಗೆ ತಗೊಂಡು ಹೋಗೋದಿಕ್ಕೆ ಆಗ್ಲಿಲ್ಲ. ಹಾಗಿರುವಾಗ ಇಷ್ಟೊಂದು ಕೋಟಿಗಟ್ಟಲೆ ಆಸ್ತಿಯನ್ನ ಇಟ್ಕೊಂಡು ಏನ್ ಮಾಡ್ತೀಯ ನೀನು? ಸೊ ಇರುವಷ್ಟು ದಿನ ಹೆಂಡತಿ ಮಕ್ಕಳಿಗೆ ಸಮಯವನ್ನು ಕೊಡೋದನ್ನ ಕಲಿ. ಹಾಗೂ ನಿನ್ನ ಬಳಿ ಇರುವಂತಹ ಆ ಐಷಾರಾಮಿ ಜೀವನದ ಕೋಟಿಗಟ್ಟಲೆ ಆಸ್ತಿ ಏನಿದೆ, ಅದರಲ್ಲಿ ಸ್ವಲ್ಪ ಮಟ್ಟಿಗಾದರೂ ದಾನ ಧರ್ಮವನ್ನು ಮಾಡಿ ಸಂತೋಷದಿಂದ ಜೀವಿಸೋದನ್ನ ಕಲಿ. ನೀನು ಶ್ರಮಪಟ್ಟು ದುಡಿದಿದ್ದು ಸಾಕು, ಇನ್ನು ಮುಂದಾದರೂ ನಿನ್ನ ಜೀವಿತಾವಧಿಯಲ್ಲಿ ಸಂತೋಷದಿಂದ ಇರುವುದನ್ನು ಕಲಿ ಅಂತ ಹೇಳಿ ಅದರಲ್ಲಿ ಬರ್ದು, ಈಗ ನಮ್ಮ ವಿಧಿವಿಧಾನ ಹೇಗಿದೆ ಹಾಗೇ ನನ್ನ ಅಂತ್ಯಕ್ರಿಯೆಯನ್ನು ಮಾಡು ಅಂತ ಹೇಳಿ ಬರ್ದಿರತ್ತೆ. ನೋಡಿದ್ರ ಸ್ನೇಹಿತರೆ, ಈ ಕಥೆಯ ನೀತಿ ಇಷ್ಟೇ. ನಾವು ಎಷ್ಟೇ ದುಡಿದ್ರು, ಎಷ್ಟೇ ಹಾರಾಟ ಮಾಡಿದ್ರು, ಎಷ್ಟೇ ನಮ್ಮ ಸಂಪಾದನೆ ಇದ್ರೂ ಸಹ ಲಾಸ್ಟಿಗೆ ನಾವು ಹೋಗೋದು ಏನನ್ನೂ ಹೊತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಅದರಿಂದಾಗಿ ಇರೋಷ್ಟು ದಿನ ಸಂತೋಷವಾಗಿ ಇರೋದಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನನ್ನ ಕಥೆಯನ್ನ ಮುಗಿಸ್ತೀನಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ. ಈ ಕಥೆ ಇಷ್ಟವಾಗಿದ್ದಲ್ಲಿ ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಕಥೆಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.